ಆತ್ಮವಿಚಾರ 60 ದೇಹ ಭಾವನೆಯನ್ನು ಮೀರಿ ಸ್ವಪ್ರಕಾಶಿತ ಆತ್ಮದೆಡೆಗೆ ಮರಳುವುದು. ಸೆಲ್ಫ್ ಇನ್ಕ್ವೈರಿ 60 ಟ್ರಾನ್ಸೆಂಡಿಂಗ್ ದಿ ಬಾಡಿ ಐಡಿಯಾ ರಿಟರ್ನಿಂಗ್ ಟು ದಿ ರೇಡಿಯಂಟ್ ಸೆಲ್ಫ್. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. Observe the breath. Observe the movement of the breath and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom,
from bottom to top, top to bottom, bottom to top. The body that I am witnessing is opposite to me as it is impermanent, momentary and not self, anatma. However, being the observer of the body, I am permanent, eternal and atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. I am beyond the visible body.
Feel that I am beyond the visible body. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind.
ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. अन्तर्यशबहिर्भूततिरं ज्योतिर्मयं शाश्वतं स्थानं प्राप्य विराजते नमता अज्ञानमोलयन् पश्यन् विश्वस्य पारे परः तस्मै श्रीरमणाय लोकगुवे शोकस्य हन्त्रे नमः। ॐ शान्ति शान्ति शान्तिः। ನಾನು ದೇಹ ಎಂಬ ಕಲ್ಪನೆಗೆ ಅಂಟಿಕೊಳ್ಳುವವನು ಅತ್ಯಂತ ಗಂಭೀರವಾದ ಪಾತಕಿಯಾಗುತ್ತಾನೆ. ಈ ಪಾತಕ ನೈತಿಕತೆಯ ಅಥವಾ ಸನ್ನಡತೆಯ ವಿರುದ್ಧವಲ್ಲ, ಬದಲಿಗೆ ತಾನೇ ಆದ ತನ್ನ ಆತ್ಮದ ವಿರುದ್ಧ. ತಾನೇ ತಾನಾಗಿರುವ ಸತ್ಯವನ್ನು ಭ್ರಮೆಯಿಂದ ಮರೆಮಾಡುವುದು ಆಂತರಿಕ ಆತ್ಮಹತ್ಯೆಯ ಒಂದು ಘೋರ ರೂಪ. ನಾನು ದೇಹವೆಂಬ ಕಲ್ಪನೆಯೇ ಮೊದಲಿನ ಅಜ್ಞಾನ. ಅನಾದಿಯಾದ ಅಜ್ಞಾನಕ್ಕೆ ವ್ಯತಿರಿಕ್ತವಾಗಿ ನಾನು ಆತ್ಮ ಎಂಬ ಸತ್ಯದಲ್ಲಿ ಮುಳುಗುವ ಕ್ಷಣಿಕ ಕ್ಷಣವು ಅತ್ಯುನ್ನತ ಗುಣವಾಗಿದೆ. ಈ ಜ್ಞಾನದ ಶುದ್ಧೆಯ ಬೆಂಕಿಯಲ್ಲಿ ಜನ್ಮಾಂತರಗಳ ಕರ್ಮಗಳ ಸುಡಲ್ಪಡುತ್ತವೆ. One who clings idea of I am the body commits the gravest of sins, not against morality, but against the very self that he is. By veiling truth by illusion, it is a form of inner suicide. The body idea is the primal ignorance. In contrast, even a fleeting moment of immersion in the truth, I am the self, is the highest virtue. It burns the burden of ancient karmas accumulated since many lifetimes in the fire of pure consciousness. ದೇಹಾತ್ಮಭಾವವೇ ಇರುವ ಎಲ್ಲ ಭ್ರಮೆಗಳ ಅಡಿಪಾಯವಾಗಿದೆ. ಜೀವನದಲ್ಲಿ ಇಲ್ಲಿಯವರೆಗೆ ಮಾಡಲಾದ ತಪ್ಪುಗಳೆಲ್ಲವೂ ಈ ಒಂದು ಗುರುತಿಸುವಿಕೆಯಿಂದ ಉದ್ಭವಿಸುತ್ತವೆ. ಇದಕ್ಕೆ ವಿರುದ್ಧವಾಗಿ ನಾನು ಎಂಬ ಆತ್ಮಾನುಭವವು ಸತ್ಯ, ಒಳ್ಳೆಯದು ಮತ್ತು ಸುಂದರವಾದ ಎಲ್ಲದರ ಮೂಲವಾಗಿದೆ. ಇದೇ ಸತ್ಯಂ ಶಿವಂ ಸುಂದರಂ. ಆತ್ಮನನ್ನು ಅರಿಯುವುದು ನಿಜವಾದ ಸದ್ಗುಣಗಳನ್ನು ಸಾಕಾರಗೊಳಿಸುವುದು. ಇಂತಹ ಆತ್ಮಜ್ಞಾನವೇ ಮುಕ್ತಿಗೆ ಏಕೈಕ ಮಾರ್ಗವಾಗಿದೆ. This identification with the body is the very foundation of all types of delusions. All that is wrong in life arises from one fundamental mistaken identity. In contrast, the experiential awareness, I am the self, is the root of all that is true, good and beautiful. This is Satyam, Shivam, Sundaram. To know the self is to embody real virtue. For such knowledge alone is liberation.
ನಾನು ಆತ್ಮನಿದ್ದೇನೆ ಎಂಬ ಸತ್ಯದ ಬಗ್ಗೆ ಮಾಡುವ ಒಂದೇ ಕ್ಷಣದ ಆಳವಾದ ಧ್ಯಾನ ಲೆಕ್ಕವಿಲ್ಲದ ಜನ್ಮಗಳಿಂದ ಸಂಗ್ರಹವಾದ ಕರ್ಮವನ್ನು ಕರಗಿಸುತ್ತದೆ. ಸೂರ್ಯನ ಮುಂದೆ ಕತ್ತಲೆಯು ಪ್ರತಿರೋಧವಿಲ್ಲದೆ ಕಣ್ಮರೆಯಾಗುವಂತೆ ಪ್ರಾರಬ್ಧಗಳು ಕಣ್ಮರೆಯಾಗುತ್ತವೆ. ಆತ್ಮದಲ್ಲಿ ನೆಲೆಸಿದಾಗ ಪಾಪ ಭ್ರಮೆ ಆತ್ಮಧ್ಯಾನ ತಾಳಲಾರದೆ ಸುಟ್ಟು ಹೋಗುವು. ಆಸೆ ಮಾಯಿಸುತ್ತದೆ. ಆಸೆ ಇಲ್ಲದಿರುವುದು ದೇವರನ್ನು ಬಹಿರಂಗಪಡಿಸುತ್ತದೆ. ಆಸೆ ಮಾಯಿಸುತ್ತದೆ. ಆಸೆ ಇಲ್ಲದಿರುವುದು ದೇವರನ್ನು ಬಹಿರಂಗಪಡಿಸುತ್ತದೆ. Even a moment's deep meditation on the truth, I am the self, dissolves accumulated karma of countless lives. It is like the sun before which darkness vanishes without resistance. When one abides such meditation, neither sin nor delusion can endure as they burn out into ashes. Desire creates Maya. Desirelessness reveals God. Desire creates Maya. Desirelessness reveals God. ಆಸೆ ಮತ್ತು ಇಲ್ಲದಿರುವಿಕೆಯ ನಡುವಿನ ವ್ಯತ್ಯಾಸವೆಂದರೆ ಭ್ರಮೆ ಮತ್ತು ಸತ್ಯದ ನಡುವಿನ ವ್ಯತ್ಯಾಸವಿದ್ದಂತೆ. ಮಾಯೆ ದೇವರ ನಡುವಿನ ವ್ಯತ್ಯಾಸವಿದ್ದಂತೆ. ಆಸೆ ಬಹಿರ್ಮುಖವಾಗಿಸಿ ಜಗತ್ತಿನ ಭ್ರಮೆಯ ಕಡೆಗೆ ಆಸೆ ಇಲ್ಲದಿರುವುದು ಅಂತರ್ಮುಖವಾಗಿಸಿ ದೈವತ್ವದ ಕಡೆಗೆ ಒಯ್ಯುತ್ತದೆ. ವ್ಯಕ್ತಿಯ ಸ್ವಭಾವ ಅವನ ಅನುಭವಗಳ ಆಳದಿಂದ ರೂಪುಗೊಳ್ಳುತ್ತದೆ. The difference between desire and desirelessness is the difference between illusion and truth, between Maya and God. Desire leads one outward delusion. Desirelessness turns one inward into divinity. The nature of one's being is shaped by the depth of one's experiences. ಧ್ಯಾನಕ್ಕೆ ಆಧಾರವಾದ ಅಸ್ತಿತ್ವ ಪ್ರಜ್ಞೆಯೇ ಎಲ್ಲ ಲೌಕಿಕ ಚಟುವಟಿಕೆಗಳಿಗೆ ಆಧಾರವಾಗಿರುವಂತದ್ದು. ಹಾಗಾಗಿ ಇರುವ ಒಂದೇ ಇದೆ. ಅದೇ ಎಲ್ಲವನ್ನೂ ವ್ಯಾಪಿಸಿ ಎಲ್ಲವನ್ನೂ ಬೆಳಗಿಸುತ್ತದೆ. ಯಾರು ತಮ್ಮನ್ನು ಇರುವು ಅರಿವು ಆನಂದವೆಂದು ಅನುಭವ ಮಟ್ಟದಲ್ಲಿ ತಿಳಿದಿರುವರೋ ಅವರಿಗೆ ಕ್ರಿಯೆ ಮತ್ತು ಮೌಢ್ಯದ ನಡುವೆ ಯಾವುದೇ ಭಿನ್ನತೆ ಇಲ್ಲ. ಚಲನೆ ಮತ್ತು ಧ್ಯಾನದ ನಡುವೆ ಯಾವುದೇ ದ್ವಂದ್ವತೆ ಇಲ್ಲ. The very existence consciousness that is the core of meditation is the same that underlies all worldly activity. There is only one reality. It pervades all, illumines all. For the knower self as being conscious bliss, there is no duality between action and silence, between motion and meditation. ಕಣ್ಣುಗಳನ್ನು ಮುಚ್ಚುವುದು ಅಥವಾ ತೆರೆಯುವುದು ನಾನೆಂಬ ಧ್ಯಾನದ ಸಾರವನ್ನು ಬದಲಾಯಿಸುತ್ತದೆಯೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೀವು ಗೋಡೆಯಿಂದ ಎಷ್ಟು ಹತ್ತಿರ ಅಥವಾ ದೂರದಲ್ಲಿ ನೀಡಿ ಎಂಬುದರ ಆಧಾರದ ಮೇಲೆ ಚೆಂಡು ಹಿನ್ನೆಗೆಯುವಂತೆ ಮನಸ್ಸಿನ ಚಟುವಟಿಕೆಯು ಅದರ ಮೂಲವಾದ ನಾನೆಂಬ ಪ್ರಜ್ಞೆಯಿಂದ ಎಷ್ಟು ಹತ್ತಿರದಲ್ಲಿದೆ ಅಥವಾ ದೂರದಲ್ಲಿದೆ ಎಂಬುದರಿಂದ ನಿರ್ಧರಿಸಲ್ಪಡುತ್ತದೆ. ಕಣ್ಣುಗಳು ತೆರೆದಿದ್ದರೂ ಅಥವಾ ಮುಚ್ಚಿದ್ದರೂ ಮನಸ್ಸು ನಾನೆಂಬ ಪ್ರಜ್ಞೆಯಿಂದ ದೂರವಿದ್ದಷ್ಟು ಮಂಗನಂತೆ ಅಲೆದಾಡುತ್ತದೆ.
ನಾನೆಂಬ ಪ್ರಜ್ಞೆಯ ಹತ್ತಿರವಿದ್ದಷ್ಟು ಅದರ ಅಲೆದಾಟ ಕಡಿಮೆಯಾಗುತ್ತದೆ. ಇಂದ್ರಿಯ ಸಕ್ರಿಯವಾಗಿರಲಿ ಅಥವಾ ನಿಷ್ಕ್ರಿಯವಾಗಿರಲಿ ನಿಮ್ಮ ಪ್ರಜ್ಞೆ ಬದಲಾಗುತ್ತದೆಯೇ? ಖಂಡಿತ ಇಲ್ಲ. ನಿಮ್ಮ ಅಸ್ತಿತ್ವ ಕಣ್ಣುಗಳ ಉಪಸ್ಥಿತಿಯನ್ನು ಅವಲಂಬಿಸಿದೆಯೇ? ಖಂಡಿತ ಇಲ್ಲ. ಆತ್ಮ ಎಂದೆಂದಿಗೂ ಇಂದ್ರಿಯಗಳು ಮೀರಿ ಬದಲಾಗದೆ ಇರುವಂತದ್ದು. Does the act of closing or opening the eyes alter the essence of meditation? No. Just as a ball rebounds differently depending on how near or far you stand from the wall, the mind's activity depends on proximity to its source, which is consciousness. Eyes open or closed, the mind still wanders like a monkey if it is away from consciousness and not otherwise. Does your consciousness shift when a sense organ is active or inactive? No. Does your consciousness depend on the presence of the eyes? No. The self remains eternally unchanged beyond the senses. ಕ್ಷಣಿಕ ಇಂದ್ರಿಯ ಸುಖಗಳಿಗಿಂತ ಆಳವಾದ ಜ್ಞಾನದಲ್ಲಿ ಹೆಚ್ಚಿನ ಆನಂದವಿದೆ. ಆದರೂ ತನ್ನ ಚಾಳಿಯಿಂದ ಮನಸ್ಸು ಕನಿಷ್ಠವಾದ ಹಿಂದೆ ಓಡುತ್ತದೆ. ಏಕೆಂದರೆ ಹಿತ ಅಹಿತ ಮನಸ್ಸಿನ ಅಲೆಗಳು. ಹಾಗಾಗಿ ನೋವನ್ನು ಅನುಭವಿಸುವ ಮನಸ್ಸು ಸುಖದ ಕಡೆಗೆ ಓಡುತ್ತದೆ. ಆದರೆ ನಮ್ಮ ನಿಜವಾದ ಸ್ವಭಾವ ಅವಿಭಜಿತ ಆನಂದ. ಆದರೆ ನಾವೇ ಆದ ನಮ್ಮ ಆತ್ಮವನ್ನು ಮರೆತ ನಾವು ದೇಹ ಮನಸ್ಸಿಗೆ ತಪ್ಪಾಗಿ ಊಹಿಸಿಕೊಂಡು ನಮ್ಮದೇ ಆದ ಸುಖಕ್ಕಾಗಿ ಅವನ್ನು ಅವಲಂಬಿಸಿ ಬಳಲುತ್ತೇವೆ. ಈ ದೋಷ ವಾಸನೆ ಲೆಕ್ಕವಿಲ್ಲದ ಜನ್ಮಗಳಿಂದ ಬಲಯುತವಾಗಿದೆ. ಹಾಗಾಗಿ ನಿಜವಾದ ಆನಂದ ಬೆಳಗಲು ವಾಸನೆಗಳನ್ನು ಬೇರು ಸಹಿತ ಹಾಕಬೇಕು. There is far greater joy in deep self-agitation than in the fleeting sensual pleasures. Yet the mind, bound by habit, runs after the lesser. Why? Because pain and pleasure are only waves in the mind, and when it experiences pain, it runs after pleasure. However, our true nature is undivided happiness. But having forgotten the self we really are, we wrongly identify ourselves with the body-mind complex and suffer. This error, this ancient vasana has grown stronger and stronger over countless lifetimes. It must be rooted out for our bliss to shine. ನಮ್ಮ ನಿಜವಾದ ಸ್ವಭಾವ ಶುದ್ಧ ಅಸ್ತಿತ್ವ, ಶುದ್ಧ ಸಂತೋಷ, ಶಾಶ್ವತವಾದ ಆನಂದ. ನಮ್ಮ ಅಸ್ತಿತ್ವವೇ ಆನಂದ. ಹಾಗಾದರೆ ದುಃಖ ಏಕೆ? ನಾವೇ ಆದ ನಮ್ಮ ಅರಿವನ್ನು ಕಳೆದುಕೊಂಡು ನಮ್ಮನ್ನು ದೇಹ ಅಥವಾ ಮನಸ್ಸು ಎಂದು ಕಲ್ಪಿಸಿಕೊಂಡಿರುವುದರಿಂದ. ನೀವು ದೇಹವೇ, ನೀವು ಮನಸ್ಸೇ. ಇಲ್ಲದಿದ್ದರೆ ನಶ್ವರವಾದ ನೋವು ಅಥವಾ ನಲಿವು ನಿಮ್ಮನ್ನು ಹೇಗೆ ಮುಟ್ಟಬಹುದು? ದುಃಖದ ಏಕೈಕ ಮುಸುಕೆ ನಮ್ಮನ್ನು ನಾವು ತಪ್ಪಾಗಿ ನಾವಲ್ಲದೊಡನೆ ಗುರುತಿಸಿಕೊಂಡಿರುವುದು. ಈ ಮುಸುಕನ್ನು ಕತ್ತರಿಸದೆ ನಮಗೆ ಆನಂದವಿಲ್ಲ. Our real nature is pure happiness, pure bliss. Existence itself is bliss. Why then is there sorrow?
only because we have lost awareness of the self and imagined ourselves to be the body or mind. Are you the body? Are you the mind? If not, then how can pain or pleasure touch you? The only way of sorrow is our mistaken identification with what we are not. Without cutting this veil, we cannot have our bliss. ಆತ್ಮದ ಮೇಲಿನ ಸರಿಯಾದ ಜ್ಞಾನವೊಂದೇ ನಾವು ಭ್ರಮಿಸಿಕೊಂಡ ದುಃಖವನ್ನು ಕೊನೆಗೊಳಿಸುತ್ತದೆ. ಸತ್ಯ ನೋವನ್ನು ಮಾಡುವುದಿಲ್ಲ. ತಪ್ಪಾಗಿ ಗುರುತಿಸಿಕೊಳ್ಳುವುದೇ ನೋವನ್ನು ಮಾಡುವುದು. ವಾಸನೆಗಳು ಅನೇಕ ಜನ್ಮಗಳಿಂದ ಆಳವಾಗಿ ಬೇರೂರಿರುವ ಪ್ರವೃತ್ತಿಗಳು. ನಾವೇ ನಮ್ಮ ಮೂಲ ಪ್ರಕಟವಾಗಲು ಈ ಪ್ರವೃತ್ತಿಗಳು ನಾಶವಾಗಲೇಬೇಕು. ಸತ್ಯ ಸಂಗತಿ ಏನೆಂದರೆ ನಮ್ಮ ಆನಂದ ನಮ್ಮನ್ನು ಎಲ್ಲಿಗೂ ಹೋಗಿಲ್ಲ. ಅದು ಸುಳ್ಳು ಕಲ್ಪನೆಗಳಿಂದ ಮರೆಮಾಚಲ್ಪಟ್ಟಿದೆ ಅಷ್ಟೇ. ಇವು ಕಣ್ಮರೆಯಾದಾಗ ಅಸ್ತಿತ್ವವೇ ಆನಂದ ಸ್ವರೂಪವಾಗಿದ್ದು ಅದು ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುತ್ತದೆ. ಹಾಗಾಗಿ ಮತ್ತೆ ನಾನು ಯಾರು ಎಂಬ ಮೂಲಭೂತ ಪ್ರಶ್ನೆಗೆ ಮರಳುತ್ತೀರಿ. ನಾನಿದ್ದೇನೆ ಎಂಬ ನಿಜವಾದ ಸ್ವಭಾವದಲ್ಲಿ ಇದಕ್ಕೆ ಉತ್ತರವನ್ನು ಮೌನವಾಗಿ ಹುಡುಕಿ. ಮತ್ತೆ ನಾನು ಯಾರು ಎಂಬ ಮೂಲಭೂತ ಪ್ರಶ್ನೆಗೆ ಮರಳುತ್ತೀರಿ. ನಾನಿದ್ದೇನೆ ಎಂಬ ನಿಜವಾದ ಸ್ವಭಾವದಲ್ಲಿ ಇದಕ್ಕೆ ಉತ್ತರವನ್ನು ಮೌನವಾಗಿ ಹುಡುಕಿ. ಮತ್ತೆ ನಾನು ಯಾರು ಎಂಬ ಪ್ರಶ್ನೆಗೆ ಮರಳುತ್ತೀರಿ. ನಾನಿದ್ದೇನೆ ಎಂಬ ನಿಜವಾದ ಸ್ವಭಾವದಲ್ಲಿ ಇದಕ್ಕೆ ಉತ್ತರವನ್ನು ಮೌನವಾಗಿ ಹುಡುಕಿ. Self-knowledge puts an end to sorrow. It is not the truth that causes pain, but mistaken identity. Vasanas are deeply ingrained tendencies since many lifetimes, and they must be dissolved for the original of the self to assert itself. The bliss which is our basic nature has never left us, though it only appears to be hidden by the false notions. When these vasanas and thereby the false notions vanish, the infinite bliss which is existence itself reveals itself. Therefore, return again and again to the core question, who am I? Seek your true nature silently in the pure sense of I am. Return again and again to the core question, who am I? Seek your true nature silently in the pure sense of I am. Return again and again to the core question, who am I? Seek your true nature in the pure sense I am. ನಾನು ಯಾರು? Who am I? I am always. ನಾನು ಯಾರು? ನಾನು ಸದಾ ಇರುವವನು. Who am I? I am that I am always.
ನಾನು ಯಾರು? ನಾನು ಸದಾ ಇರುವವನು. Who am I? I am that I am always. ಮೌನವಾಗಿ ನಾನಿದ್ದೇನೆ ಅಂತ ಅಂದುಕೊಳ್ಳಿ. ಸೈಲೆಂಟ್ಲಿ ಸೇ ಟು ಯುವರ್ ಸೆಲ್ಫ್, ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿದ್ದೇನೆ. ಐ ಆಮ್. ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ ಎಂದು ಪ್ರಶ್ನಿಸಿಕೊಳ್ಳಿ. ಆಸ್ಕ್ ಯುವರ್ ಸೆಲ್ಫ್, ಡೂ ಐ ನೋ ದಟ್ ಐ ಎಕ್ಸಿಸ್ಟ್? ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ? ಡೂ ಐ ನೋ ಐ ಎಕ್ಸಿಸ್ಟ್? ಹೌದು, ಗೊತ್ತಾಗುತ್ತಿದೆ ಎಂಬ ಉತ್ತರ ಒಳಗಿಂದೊಳಗೇ ಬರುತ್ತದೆ. ಹೌದು, ಗೊತ್ತಾಗುತ್ತಿದೆ. ಆನ್ಸರ್ ಕಮ್ಸ್ ಫ್ರಮ್ ವಿತಿನ್. ಎಸ್, ಐ ನೋ ದಟ್ ಐ ಎಕ್ಸಿಸ್ಟ್. ಐ ನೋ ದಟ್ ಐ ಆಮ್. ಗೊತ್ತಾಗುತ್ತಿದೆ ಎಂಬುದು ನಿಮ್ಮ ನೇರ ಅನುಭವವಾಗಿದ್ದು ಈ ಅರಿವಿನಲ್ಲಿರಿ. ಬಿ ಅವೇರ್ ಆಫ್ ದಿಸ್ ನೋಯಿಂಗ್ ವಿಚ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಗೊತ್ತಾಗುತ್ತಿದೆ, ಅರಿವಾಗುತ್ತಿದೆ ಎಂಬ ಈ ಅನುಭವದಲ್ಲೇ ದೃಢವಾಗಿ ನಿಲ್ಲಿ. Be firmly establish yourself in this awareness of I know. I am aware. ಗೊತ್ತಾಗುತ್ತಿದೆ ಎಂಬ ಈ ಪ್ರಜ್ಞಾಪೂರ್ವಕ ಅನುಭವವೇ ಪರಿಶುದ್ಧ ಪರಿಪೂರ್ಣ ಆತ್ಮ. This knowing itself is a conscious experience which is a pure and perfect Atma. ಈ ಆತ್ಮಾನುಭವದಲ್ಲಿ ದೃಢವಾಗಿ, ಈ ಆತ್ಮಾನುಭವದಲ್ಲಿ ದೃಢವಾಗಿ. Stay firmly in this self-experience. Stay firmly in this self-experience. ಹೌದು, ನಾನಿರುವುದು ನನಗೇ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. Yes, I know that I am. I know that I am. I know that I am. I know that I know. I know that I know. I know that I know. ನಾನಿರುವುದು ನನಗೆ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. I understand that I exist. I understand that I understand.
I understand that I understand. ನಾನಿರುವುದು ನನ್ನ ಅರಿವಿಗೆ ಬರುತ್ತಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. I am aware of my existence. I am aware that I am aware. I am aware that I am aware. ನನಗೆ ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. I am aware and I am aware that I am aware. I am aware that I am aware. I am aware that I am aware. ನಾನಿರುವುದು ನನಗೆ ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಈ ಗೊತ್ತಿದೆ ಎಂಬ ಭಾವದಲ್ಲಿ ಮೌನದಿಂದಿರಿ. 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 I know and I know that I know. 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 In this silent knowing, be silent. In this silent knowing, be silent. With this knowing, be silent. Be silent. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be joyful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ
ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಓಂ ಶಾಂತಿ 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 नमः शान्ताय दिव्याय नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्री